NDA ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಬರ್ತಾರೋ ಅವ್ರಿಗೆ ನಮ್ಮ ಸಪೋರ್ಟ್. ಕಾಂಗ್ರೆಸ್ಸು ಹೋಯ್ತು 136 ಸೀಟ್ ತಗೊಂಡೆ, ಇವತ್ತು ಅಭಿವೃದ್ಧಿ ಏನು ಮಾಡಲಿಲ್ಲ. ಮುಖ್ಯವಾಗಿ SC/ST ಹಣನ ತಗೊಂಡು ಲೂಟಿ ಮಾಡಿ 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 ಎಲ್ಲ ಅವ್ರಿಗೆ ಏನೇನು ಬೇಕೋ ಅವರು ಅಭಿವೃದ್ಧಿ ಮಾಡ್ಕೊತಾರೆ ಹೊರತು. ಲಿಖಿತ್ ಕುಮಾರಸ್ವಾಮಿ ಕೊಟ್ರೇ ಅನುಕೂಲವಾಗುತ್ತೆ. ಅದೇ ಸಿದ್ದರಾಮಯ್ಯ ಅವನ ಬರೀ ಕಪ್ಪು ಚಿಕ್ಕಿಲ್ಲ ಬಿಳಿ ಚಿಕ್ಕಿಲ್ಲ ಅಂತೆಲ್ಲ ಅಂತಂದರು. ಎಷ್ಟಿದೆ ಹಗರಣಗಳವರು. ನಮಸ್ಕಾರ ವೀಕ್ಷಕರೇ, ಚನ್ನಪಟ್ಟಣದ ಉಪಚುನಾವಣೆ ರಂಗೇರಿದೆ. NDAಯಲ್ಲಿ ಟಿಕೆಟ್ ಯಾರಿಗೆ ಅಂತಕ್ಕಂಥದ್ದು ಬಹಳವಾದ ಗೊಂದಲಗಳು ಸೃಷ್ಟಿಯಾಗಿವೆ. ಈ ಬಗ್ಗೆ ಒಂದಷ್ಟು ಚನ್ನಪಟ್ಟಣದ ಜನ ಏನು ಹೇಳ್ತಾರೆ, ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರೆ ಚೆನ್ನಾಗಿರುತ್ತಾ ಅಥವಾ 2 ಬಾರಿ ಸೋಲನ್ನು ಕಂಡಿರ್ತಕ್ಕಂಥ CP ಯೋಗೇಶ್ವರ್ ಅವರು ನಿಂತರೆ ಚೆನ್ನಾಗಿರುತ್ತಾ, NDAಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಇಲ್ಲಿ ಸೂಕ್ತ ಅಭ್ಯರ್ಥಿ ಆಗ್ಬೋದು ಅಂತ ಇಲ್ಲಿನ ಒಂದಷ್ಟು ಮುಖಂಡರುಗಳಿದ್ದಾರೆ, ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ತಮ್ಮ ಹೆಸರು? ವಿಜಯಕುಮಾರ್. ಸರ್ ಹೇಳಿ, ಈಗ ಚನ್ನಪಟ್ಟಣದ ಬೈ ಎಲೆಕ್ಷನ್ ರಂಗೇರಿದೆ, ಯಾರು ಅಭ್ಯರ್ಥಿ ಆದರೆ ಸೂಕ್ತ ನಿಮ್ಮ ಪ್ರಕಾರ? ಸರ್, ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ NDA ಮೈತ್ರಿ ಅಭ್ಯರ್ಥಿಯಾಗಿ ಯಾರೇ ಕಣದಲ್ಲಿ ಉಳ್ಕೊಂಡು ಇದ್ರೂ ನಾವು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀವಿ. ಈಗ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ಅಂತ ನಡೀತಾ ಇದೆ. ಇವರಿಬ್ಬರಲ್ಲಿ ಸೂಕ್ತ ಯಾರು ಅನ್ನೋದು ಬೇಕಲ್ಲ? ಇವರಿಬ್ಬರಲ್ಲಿ ಅಂತ ಹೇಳೋಕೆ ಬರಲ್ಲ ಸರ್. NDA ಅಭ್ಯರ್ಥಿಯಾಗಿ ಯಾರು ನಮ್ಮ ನಾಯಕರು ಸೂಚಿಸ್ತಾರೆ ಅವ್ರಿಗೆ ನಮ್ಮ ಬೆಂಬಲ. NDA ಅಭ್ಯರ್ಥಿಗೆ NDA ಅಭ್ಯರ್ಥಿಗೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಬರ್ಬೇಕನ್ನೋ ಆಸೆ ಇಲ್ವಾ ನಿಮಗೆ? ಆಸೆ ಇದೆ. ನಿಖಿಲ್ ಕುಮಾರಸ್ವಾಮಿ ಬರಬೇಕು ಅಂತ ಆಸೆ ಇದೆ. ಇಲ್ಲಿ ಮೈತ್ರಿ ಪಕ್ಷ ಆಗಿರೋ ದಶೆಯಿಂದ NDA ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಬರ್ತಾರೋ ಅವ್ರಿಗೆ ನಮ್ಮ ಸಪೋರ್ಟ್. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರೆ ಯೋಗೇಶ್ವರ್ ಹೊರಗಡೆ ಹೋದರೆ ಏನಾದರೂ ಪಕ್ಷದ ಮೇಲೆ ಹೊಡೆತ ಬೀಳಬಹುದಾ ಅಂತ? ಏನಿಲ್ಲ, ಇದು ಮೊದಲಿಂದನೂ JDS ಬೆಲ್ಟು ಚನ್ನಪಟ್ಟಣ ತಾಲೂಕು, ಹಂಗಾಗಿ ಏನಂತ ಪರಿಣಾಮ ಬೀರಲ್ಲ. ಒಟ್ಟಿನಲ್ಲಿ ನಿಮ್ಮ JDS ಇಂದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅವರಿಗೆ ಬಹುಮತ ಅಂತೂ ಚನ್ನಪಟ್ಟಣದಲ್ಲಿ ಬರುತ್ತೆ. ಫೈಟ್ DK ಶಿವಕುಮಾರ್ ನಿಂತ್ಕೊಂಡ್ರೆ ಫೈಟ್ ಇರುತ್ತಾ ಇಲ್ಲಿ? ಫೈಟ್ ಇರುತ್ತೆ, ಆದರೂ ನಮ್ಮ ಚನ್ನಪಟ್ಟಣದಲ್ಲಿ ದಳದ ಬೆಟ್ಟದ ರಸೆಯಿಂದ ದಳಕ್ಕೆ ಸಪೋರ್ಟ್ ಜಾಸ್ತಿ ಇದೆ. ದಳಕ್ಕೆ ಸಪೋರ್ಟ್ ಜಾಸ್ತಿ, ಗೆಲ್ಲುತ್ತೆ ಸರ್. ಓಕೆ ಸರ್. ಸರ್ ಹೇಳಿ, ಈಗ ಬೈ ಎಲೆಕ್ಷನ್ ರಂಗೇರಿದೆ, ಹೇಗಿದೆ ನಿಮ್ಮ ಚನ್ನಪಟ್ಟಣದ ಬೈ ಎಲೆಕ್ಷನ್ ಹವಾ? ತುಂಬ ಚೆನ್ನಾಗಿದೆ. ಇಲ್ಲಿ ಗಂಟ ಎಲೆಕ್ಷನ್ ನಡೆದದ್ದೇ ಬೇರೆ, ಇವತ್ತಿನ ಎಲೆಕ್ಷನ್ ನಡೀತಾ ಇರೋದೇ ಬೇರೆ. ನಮ್ಮದು NDA ಅಭ್ಯರ್ಥಿ ಇಬ್ಬರು MP ಎಲೆಕ್ಷನಲ್ಲಿ ಸಮ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿದರು. ಇವತ್ತು ನಮಗೆ NDA ಅಭ್ಯರ್ಥಿಯಿಂದ ಯಾರು ದಳದಿಂದ ನಿಂತ್ಕೊಳ್ಳಿ, BJPಯಿಂದ ಯಾರು ನಿಂತ್ಕೊಳ್ಳಿ, ನಮ್ಗೆ ಯಾರು ಸೂಕ್ತ ಅಭ್ಯರ್ಥಿ ನಿಲ್ಲಿಸ್ತಾರೆ ಅವ್ರಿಗೆ ಸಪೋರ್ಟ್ ನಾವಂತೂ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ ಇಲ್ಲಿ ಫೈಟ್ ಇರಲ್ಲ, ಎರಡು ಒಂದಾದರೆ? ಕಾಂಗ್ರೆಸ್ಸಲ್ಲಿ ಇಲ್ಲ ಬಿಡಿ, ಕಾಂಗ್ರೆಸ್ಸು ಹೋಯ್ತು 136 ಸೀಟ್ ತಗೊಂಡೆ, ಇವತ್ತು ಅಭಿವೃದ್ಧಿ ಏನು ಮಾಡಲಿಲ್ಲ. ಎಲ್ಲ ಹಳ್ಳ ಕೊಳ್ಳ ಹಿಡ್ದು ನೀರು ನಿಂತವೆ. ಇವರು ಶಕ್ತಿಗೆ 2,000 ಕೊಟ್ಟು ಅಭಿವೃದ್ಧಿ ಅಂತ ಒಂದು 10 ರೂಪಾಯಿಂದು ಏನಿಲ್ಲ. ಒಂದೂವರೆ ವರ್ಷದಲ್ಲಿ ಅಭಿವೃದ್ಧಿ ಅಂತ ಒಂದು ಪಕ್ಷದಿಂದ ಯಾವುದೋ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೋ ಅಭಿವೃದ್ಧಿನೇ ಇಲ್ಲ. ಗ್ರಾಮದಲ್ಲೆಲ್ಲ ಇಡೀ ಜಿಲ್ಲೆಗೆ ಹಾಕೊಂಡು ನಮ್ಮದು ಇದು ಡಿಸ್ಟಿಕಲ್ಲಿ ಲೆಕ್ಕ ಹಾಕೊಂಡ್ರೆ 10 ರೂಪಾಯಿಂದ ಅಭಿವೃದ್ಧಿ ಯಾವುದೂ ಇಲ್ಲ. ಇವತ್ತು ನಮಗೆ ಯಾರು ಸೂಕ್ತ ಅಭ್ಯರ್ಥಿ NDA ಅಭ್ಯರ್ಥಿಯಿಂದಾರಲಿ ದಳದಿಂದಾರಲಿ ಒಳ್ಳೆ ಅಭ್ಯರ್ಥಿ ಕೊಟ್ಟರೆ ನಾವಂತೂ ಸಪೋರ್ಟ್ ಅಂತೂ ಮಾಡೇ ಮಾಡ್ತೀವಿ. ನಿಮಗೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಆದರೆ ಫೈಟ್ ಬರುತ್ತೆ ಅಂತ? ನಮಗೆ ಕಾಂಗ್ರೆಸ್ಸಿಂದ ಬೇಡ, ನಮಗೆ NDA ಅಭ್ಯರ್ಥಿಯಿಂದ ಆಗಲಿ ದಳದಿಂದ ಅಭ್ಯರ್ಥಿ ಆಗಲಿ ಯಾರಾಗಲಿ ನಿಂತ್ಕೊಂಡು ಮಾಡ್ತೀವಿ. ಓಕೆ ಸರ್. ಸರ್ ಹೇಳಿ, ಈ ಬಾರಿ ಬೈ ಎಲೆಕ್ಷನಲ್ಲಿ ಯಾವ ರೀತಿ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಹವಾ? ಬೈ ಎಲೆಕ್ಷನ್ ಮಾತ್ರ ಜೋರಾಗಿ ನಡೀತಾ ಇದೆ ಸರ್. ಹವಾ ಬೇಜಾನಿದೆ. ಅವರು ಕಾಂಗ್ರೆಸ್ನವರು ಮಾಡ್ತಾಯಿದ್ರೆ, ನಾವು JDS ಮತ್ತು BJP ಎರಡು ಮೈತ್ರಿ ಪಕ್ಷದಲ್ಲಿ ಇಂದಲೂ ಜೋರಾಗಿ ಮಾಡ್ತಾ ಇದ್ದೀವಿ. ಆದರೆ ಮೈತ್ರಿ ಪಕ್ಷದಲ್ಲಿ ನಮಗೆ ಯಾರು NDA ಅಭ್ಯರ್ಥಿ ಮಾಡ್ತಾರೆ, ನಮ್ಮ JDS ಚಿಹ್ನೆಯಿಂದನೇ ಮಾಡ್ತೀವಿ ಅಂತ ಹೇಳೋದು ಈಗಾಗಲೇ ವಿಚಾರ ಎಲ್ಲ ಗೊತ್ತಾಗಿರಬೇಕು. ಮಾಡ್ತಾವ್ರೆ. ಆ JDS ಚಿಹ್ನೆಯಿಂದ ಇಬ್ಬರು ಯಾರು 9 ಅಭ್ಯರ್ಥಿ ನಿಗದಿ ಮಾಡಿದ್ರೆ ನಾವು ಅವ್ರಿಗೆ ಹೋರಾಡಿ ಗೆಲ್ಸ್ಕೊಬರ್ತೀವಿ ಅಂತ ನಮ್ಮದು ಸದಾ ಸಿದ್ಧ. ಆಮೇಲೆ ಮತ್ತೆ ಸರ್, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲಿಗೆ ಯಾವುದೋ ದುಡ್ಡು ಎಲ್ಲೂ ಸರ್ಕಾರದಿಂದ ಒಂದು ರೂಪಾಯಿ ಬಿಡುಗಡೆ ಮಾಡ್ತಾಯಿಲ್ಲ, ಏನೂ ಇಲ್ಲ. ಎಲ್ಲ ಬರೀ ಸ್ತ್ರೀ ಶಕ್ತಿ ಸಂಘ, ಅದು ಮಹಿಳೆದು ಬಸ್ಸಂದು ಎಲ್ಲ ಮಾಡ್ತಾರಲ್ಲ. ಮುಖ್ಯವಾಗಿ SC/ST ಹಣನ ತಗೊಂಡು ಲೂಟಿ ಮಾಡಿ 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 ಎಲ್ಲ ಅವ್ರಿಗೆ ಏನೇನು ಬೇಕೋ ಅವರು ಅಭಿವೃದ್ಧಿ ಮಾಡ್ಕೊತಾರೆ ಹೊರತು ಜನಗಳಿಗೆ ಆಗಲಿ ಗ್ರಾಮಗಳಿಗೆ ಆಗಲಿ ಯಾವುದೇ ರೀತಿಯಿಂದ ಒಂದು ಉಪಯೋಗ ಮಾಡ್ತಾಯಿಲ್ಲ ಸರ್. ಹಂಗಾಗಿ JDSಯಿಂದ ಒಟ್ಟಿನ ಮೈತ್ರಿ ಯಾರು ಅಭ್ಯರ್ಥಿ ಆಯ್ತಾರೆ ಅವ್ರಿಗೆ ನಾವು ಪೂರ್ತಿಯಾಗಿ ಸಪೋರ್ಟ್ ಕೊಡ್ತೀವಿ. ಯಾರಿಗೆ ಕೊಟ್ಟರು ಸಪೋರ್ಟ್ ಮಾಡ್ತೀವಿ. ಯಾವ್ದು ಅದರಲ್ಲಿ ಎರಡು ಮಾತಿಲ್ಲ ಸರ್. ಒಟ್ಟಿನಲ್ಲಿ ನಮ್ಮ ಕ್ಷೇತ್ರನ ಮೈತ್ರಿ ಅಭ್ಯರ್ಥಿ ಯಾರು ಕೊಡ್ತಾರೋ ಅವರಿಂದ ಗೆಲ್ಸ್ಕೊಬರ್ತೀವಿ. ಓಕೆ.
ಯಜಮಾನ್ರೆ ನಮಸ್ತೆ. ಒಳ್ಳೇದು. ಹೇಗಿದೆ ಬೈ ಎಲೆಕ್ಷನ್ ಈ ಬಾರಿ? ಟಿಕೆಟು ಈ NDA ಇಂದ ಯಾರಿಗೆ ಕೊಟ್ಟರೆ ಸೂಕ್ತ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟರೆ ಸೂಕ್ತನ, ಯೋಗೇಶ್ವರ್ ಅವ್ರಿಗೆ ಕೊಟ್ಟರೆ ಸೂಕ್ತ? ಇಲ್ಲ, ಲಿಖಿತ್ ಕುಮಾರಸ್ವಾಮಿ ಕೊಟ್ರೇ ಅನುಕೂಲವಾಗುತ್ತೆ. ಅವ್ರ ತಂದೆ ಸ್ವಲ್ಪ ಕೇಂದ್ರದಲ್ಲಿ ಬಡ್ಜೆಟ್ ಮಾಡ್ತಾರೆ, ಅದರಿಂದ ಅನುಕೂಲ ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವರಿಂದ ತುಂಬ ಅನುಕೂಲ ಆಗುತ್ತೆ. ಯೋಗೇಶ್ವರ್ ಕೂಡ ಪ್ರಬಲ ಅಂತ ಹೇಳ್ತಾರೆ. ಯೋಗೇಶ್ವರ್ಗೆ ಕೊಡುವುದಕ್ಕೆ ಅವ್ರು ನಿಂತ್ಕೊಳ್ಳಲ್ಲ, ಅವ್ರು ಕಾಂಗ್ರೆಸ್ಗೆ ಹೋಗೋ ಮುನ್ಸೂಚನೆ ಇದೆ. ಅದು ಅದರಿಂದ ಬರಲ್ಲ. ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೀರಿ? ಅವ್ರದ್ದು ಹಾಲೇ ಹೋಗಿದೆ. ಅವ್ರು ಇನ್ನು ಅಂತಿಮ ತೀರ್ಮಾನ ಇನ್ನೊಂದು 3 ದಿನದಲ್ಲಿ ಆಗುತ್ತೆ. ಹೌದೌದು, ಅಂತಿಮ ತೀರ್ಮಾನ ತಗೊಳ್ತಾರೆ. ಹಂಗಾದ್ರೆ ನಿಮ್ಮ ಪ್ರಕಾರ ನಿಖಿಲ್ ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್ ಅವರೇ. ಓಕೆ ಸರ್, ಹೇಳಿ ಬೈ ಎಲೆಕ್ಷನ್ ಹೇಗಿದೆ? ನಾವು ನೋಡಿ ಸರ್, ನಾವು NDA ಅಭ್ಯರ್ಥಿಯಾಗಿ ಯಾರೇ ಆಗಲಿ ಅವರು ಬಹುಮತದ ಗಳಿಸ್ತೀವಿ ನಾವು. ಎಂತೇರು ಅಂತಲ್ಲ, ಯಾರು ನಿಖಿಲ್ ನಿಲ್ಲಿಸ್ಲಿ, ಯೋಗೇಶ್ವರ ನಿಲ್ಲಿಸ್ಲಿ, ಯಾಕೆ ಯೋಗೇಶ್ವರನ ಅಂತಂತವ್ರೆ. ಅವ್ರು ಹಾಲು ಎರಡಲ್ಲಿ ಆಟ ಆಡ್ತಾವ್ರೆ. ಅವರು ಇವತ್ತಲ್ಲ, ಕಾದಿಂದ ಇದೇ ಆಡ್ತಾ ಬಂದರು. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲದಕ್ಕೂ ಬರ್ತಾರೆ ಅವರು, ಎಲ್ಲ ಇದಕ್ಕೂ ಬರ್ತಾರೆ ಅವರು. ಈ ಸರ್ ಫೈಟ್ ಅದೇ ನೋಡಿ ತೋರಿಸ್ತೀವಿ ಅದನ್ನ. ಹಂಗೆ NDA ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಬಚಾವು, ಇಲ್ಲ ಅಂದರೆ ಅವ್ರಿಗೆ ಅಷ್ಟೇ ಆಟ ಅವ್ರದ್ದು. NDA ಅಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಕೊಡಲಿಲ್ಲ, ನಮ್ಮ ಮಾಮೂಲಿ ನಮ್ಮ ಇಂಡಿಯಾಗೆ ನಮ್ಮ JDS ನಿಲ್ಲಿಸ್ತಾರೆ, ನಾವು ಗೆಲ್ಲಿಸ್ತೀವಿ. ನಾವು ಗೆಲ್ಲಿಸ್ತೀವಿ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಏನು ಪ್ರಯೋಜನ. ನಡಿ, ಅದು ಚನ್ನಪಣ್ಣ, ಇದು ಚನ್ನಪಣ್ಣ. ಯಾರ್ದು ಆಟ ನಡೆಯಲ್ಲ, ಯಾರ್ದು ನಡೀದೆ ಅಲ್ಲಿ. ಏನು ಜಲದ ಬೆಲ್ಟು ಜಲದ ಆಟಕ್ಕೆ ಬಂದರೆ ಬಚಾವರು, ಇಲ್ಲ ಅಂದ್ರೆ ಅಷ್ಟೇ. ಯಾಕೆ ಕಾಂಗ್ರೆಸ್ಗೆ ಹೋದ್ರು ಅಷ್ಟೇ ಅವರು, ಎಲ್ಲೇ ಇದ್ರು ಅಷ್ಟೇ, ಇಲ್ಲೇ ಇದ್ರೆ ಬಚಾವ್ ಅಷ್ಟೇ ಅವರು. ದಳನೇ ನಿರ್ಣಾಯಕ ಅಂತ ನಾನೇ ಫುಲ್ ಅದೇ ಬಹುಮತನೇ ಅದು. ಓಕೆ ಸರ್. ಕುಮಾರಸ್ವಾಮಿ ಇನ್ನೊಂದು ಅಭಿವೃದ್ಧಿ ಕೆಲಸ ಆಗುವೆ. ಇಲ್ಲಿ ನೋಡಿ, ಈಗ 5,000 ಕೋಟಿ ಏನೋ ಇಲ್ಲಿ ಆಗೈತೆ ನಮ್ಮೂರಲ್ಲಿ. 5,000 ಕೋಟಿ ಕೆಲಸ ಮಾಡಿರೋದು ಬ್ರಿಡ್ಜು. ಅಲ್ಲೋಗಿ ನೀವು ನೋಡ್ಕೊಂಡು ಬಂದ್ಬೇಕು, ಅಲ್ಲೂ ತೋರಿಸ್ತೀವಿ ಜನಕ್ಕೆ, ಅದನ್ನೇ ಗೊತ್ತಾಯ್ತು. ಅದುವೆ ಒಳ್ಳೊಳ್ಳೆ ಕೆಲಸ ಮಾಡೋವ್ರೆ. ಅದೇ ಕಾಂಗ್ರೆಸ್ ಸರ್ಕಾರ ಈ ಬರೀ 1 ವರ್ಷ ಆಗೋದು ಬಂದು ಅದೊಂದು ಇದು ಹೇಳ್ತಾರೆ, ಅದನ್ನ ಸ್ತ್ರೀಶಕ್ತಿ ಕೊಟ್ಟರೆ ಸ್ತ್ರೀಶಕ್ತಿ. ಈಗ ಗಂಡನ ತಗ್ಗಿ ಎಡ್ತಿ ಕೊಡ್ತಾವ್ರೆ, ಅವರೇ ಬೇಕು ಮಾಡೋಕ್ಕದು, ಇನ್ಯಾರು ಇಲ್ವಲ್ಲ ಗಣಸರು. ಆಮೇಲೆ ಇನ್ನೊಂದು ಹಗರಣಗಳು. ಈಗ ಮಾದೇವಪ್ಪ ಇದು ಮಾಡ್ಕೊಂಡು ಮಾದೇವಪ್ಪನ ಅಣ್ಣ ಮಗ ಇಲ್ವಾ ಒಂದು, ಅವನು ಹಗರಣದ ಇಲ್ವಾ? ಈಗ ಅದೇ ಸಿದ್ದರಾಮಯ್ಯ ಅವನ ಬರೀ ಕಪ್ಪು ಚಿಕ್ಕಿಲ್ಲ ಬಿಳಿ ಚಿಕ್ಕಿಲ್ಲ ಅಂತೆಲ್ಲ ಅಂತಂದ್ರು. ಎಷ್ಟಿದೆ ಹಗರಣಗಳು? ಅಂತವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವರು ತೋರಿಸ್ಬೇಕು ಜನಕ್ಕೆ ಅದನ್ನ. ನಂಗೆ ಬಿಳಿ ಬಟ್ಟೆ ಇದನ್ನ ಕಪ್ಪು ಚಿಕ್ಕಿಲ್ಲ ನಮ್ಮದು ಅಂತ ತೋರಿಸ್ಬೇಕು, ಜನಕ್ಕೆ ತೋರಿಸ್ಬೇಕು ಅದನ್ನ. ಕೊಡಿ ರನ್ ಕೊಡ್ಬೇಕು ಅವರು. ಯಾಕೆ ಡೆಲ್ಲಿಗೆ ಹಾಕೋಬೇಕಾಯ್ತು ಅವರು? ರಿಸೈನ್ ಕೊಟ್ಬಿಟ್ಟು ಹೋಗ್ಬೇಕಾಯ್ತು ಅಲ್ಲಿಗೆ ಡೆಲ್ಲಿಗೆ. ಅವರು ಯಾಕೆ ಹೋಗ್ಬೇಕಾಯ್ತು ಈಗ ಅವರು? ಯಾವ ತಪ್ಪು ಮಾಡಲಿಲ್ಲ. ಈ ದಾಖಲೆಗಳೆಲ್ಲ ಬನ್ನಿ ಕೊಡ್ತೀವಿ, ದಾಖಲೆಗಳನ್ನೂ ಎಷ್ಟಿದಾವು.